ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆಯಲ್ಲಿರೋ ಕಿಚನ್ನ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ನಮ್ಮ ಕಿಚನ್ ಹೆಂಗೆ ಕಾಣ್ತಿದೆ ಅಂತ ಹೇಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೇ ನಮ್ಮದು ಹಳ್ಳಿಯಲ್ಲಿರೋದು ಮನೆ. ಮುಂಚೆ ಒಂದು 8 ವರ್ಷ ಆಗಿದೆ ಈ ಮನೆ ಕಟ್ಟಿ. ಆವಾಗ ಸ್ವಲ್ಪ ಅಡುಗೆ ಮಾಡೋ ಇದಕ್ಕೆ ಮಾತ್ರ ಟೈಲ್ಸ್ ಹಾಕ್ಸಿರೋದು, ಈ ಕಡೆ ಎಲ್ಲ ಟೈಲ್ಸ್ ಹಾಕ್ಸಿಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಕವರಪ್ ಮಾಡಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಹೇಗೆ ಕಾಣ್ತಿದೆ ಎಲ್ಲ ಫುಲ್ ಮೆಸ್ಸಿಯಾಗಿ ಇಷ್ಟು ಗಲೀಜಾಗಿ ಕಾಣ್ತಿದೆ. ಈ ಕಿಚನ್ನ ಕ್ಲೀನಾಗಿ ರೆಡಿ ಮಾಡೋಣ ಬನ್ನಿ. ಇದಕ್ಕೆ ನನಗೆ ಹೆಲ್ಪ್ ಮಾಡ್ತಿರೋದು ನಮ್ಮಮ್ಮ. ಐಡಿಯಾ ಎಲ್ಲ ನಂದೇ, ಬಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನನಗೆ ಆರ್ಗನೈಸ್ ಮಾಡಿಕೊಟ್ಟಿದ್ದೆಲ್ಲ ನಮ್ಮಮ್ಮ. ಸೊ ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. ಕಿಟಕಿ ಮತ್ತು ಎಲ್ಲ ಟೈಲ್ಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದಾರೆ. ಹಾಗೆ ಆ ಗೋಡೆನೂ ಕೂಡ ಅಷ್ಟೇ ಕ್ಲೀನಾಗಿ ಒರೆಸ್ಕೊತಾ ಇದ್ದಾರೆ. ಯಾಕಂದರೆ ಅದಕ್ಕೆ ಸ್ವಲ್ಪ ವಾಲ್ಪೇಪರ್ ಅಂಟಿಸ್ಬೇಕು ಅಂತ ಹೇಳಿ, ಏನೂ ಗಲೀಜಿರಬಾರ್ದು ಅಂತ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದಾರೆ. ಆ್ಯಂಡ್ ಆ ಕಿಟಕಿಯಲ್ಲಿ ಗ್ಲಾಸ್ ಇದೆಯಲ್ಲ, ಅದು ಪೇಂಟ್ ಮಾಡಬೇಕಾದ್ರೆ, ನಾವು ಹೊಸ ಮನೆಗೆ ಪೇಂಟ್ ಮಾಡಬೇಕಾದ್ರೆ ಅವರು ಕ್ಲೀನಾಗಿ ಪೇಂಟ್ ಮಾಡಿಲ್ಲ. ಆ ಥರ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಪೇಂಟು. ಅದು ಹೋಗ್ತಾನೂ ಇಲ್ಲ ನಾವು ಕ್ಲೀನ್ ಮಾಡಿದ್ರು. ಸೊ ಅದನ್ನು ಹಾಗೆ ಬಿಟ್ಟಿದ್ದೀವಿ. ಟೈಲ್ಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು, ಗೋಡೆನೂ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದಾರೆ. ತುಂಬ ಜಾಸ್ತಿ ಏನು ಮಾಡ್ತಾಯಿಲ್ಲ, ಸಿಂಪಲ್ಲಾಗೆ ಮಾಡ್ತಿದ್ದೀವಿ. ಹಾಗೆ ಇಲ್ಲೊಂದು ಮಳೆ ಹೊಡೆದಿದ್ವಿ. ಈ ಗೋಡೆ ತುಂಬಾ ಗಟ್ಟಿ ಇದೆ, ಬರಲೇ ಇಲ್ಲ. ಎಷ್ಟೊತ್ತಿಂದ ಟ್ರೈ ಮಾಡಿದ್ವಿ, ಆಮೇಲೆ ಟ್ರೈ ಮಾಡಿ ಆ ಮಳೆ ಬಿಚ್ಚಿದ್ವಿ. ಈ ವಾಲ್ಪೇಪರ್ನ ಹಾಕಬೇಕು ಅಂದ್ಕೊತಿದ್ದೀವಿ. ಬಟ್ ಈ ವಾಲ್ಪೇಪರ್ ಜಾಸ್ತಿ ಇರಲಿಲ್ಲ. ಈ ರೋಲಲ್ಲಿ ಸ್ವಲ್ಪನೇ ಇದ್ದಿದ್ದು. ನಾನು ರೋಲ್ ನೋಡಿ ತುಂಬ ಜಾಸ್ತಿ ಐತೆ ಅಂದ್ಕೊಂಡೆ, ಸ್ವಲ್ಪನೇ ಇದ್ದಿದ್ದು. ಅದರಿಂದ ಇನ್ನೂ 2 ರೋಲ್ ಎಕ್ಸ್ಟ್ರಾ ತರಿಸಿದ್ವಿ. ಅದರಿಂದ 2 ದಿನ ಮಾಡಿದ್ವಿ ನಾವು ಕಿಚನ್ದು ಕ್ಲೀನಿಂಗ್ ಎಲ್ಲ, ಆರ್ಗನೈಸ್ ಎಲ್ಲ 2 ದಿನ ಆಯಿತು. ಈಗ ಸ್ಟೋರೇಜ್ ಕಂಟೈನರ್ನೆಲ್ಲ ಫಿಲ್ ಮಾಡ್ತಿದ್ದಾರೆ. ಇನ್ನೂ ಯಾವುದೂ ಐಟಮ್ಸ್ ತಂದಿರಲಿಲ್ಲ, ಇದ್ದಿದ್ದ ಐಟಮ್ಸ್ನೆಲ್ಲ ಹಾಗೆ ಫಿಲ್ ಮಾಡ್ತಿದ್ದೀವಿ. ಶುಕ್ರವಾರ ನಮ್ಮೂರಲ್ಲಿ ಸಂತೆ ಇರುತ್ತೆ, ಸೊ ಅಲ್ಲಿ ಹೋಗಿ ತೊಗೊಂಬರ್ತಾರೆ. ಆವಾಗ ಎಲ್ಲ ಫಿಲ್ ಮಾಡೋಣ ಅಂತ ಹೇಳಿ ಈಗ ಯಾವ ಐಟಮ್ಸ್ ಮನೇಲಿದ್ದಾವೋ ಅವನ್ನ ಮಾತ್ರ ಫಿಲ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಸ್ಟೀಲ್ ಪಾತ್ರೆಗಳಿದ್ದಾವೆ. ಸ್ವಲ್ಪ ಎತ್ತಿಟ್ಟಿದ್ದೀವಿ, ಹಾಗೆ ಸ್ವಲ್ಪ ಇಟ್ಟು ಇದ್ದೀವಿ. ಆಮೇಲೆ ಗ್ಲಾಸಸ್ ಕೂಡ ಅಷ್ಟೇನೆ. ಈಗ ಅವನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆ ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ಸ್ಟೋರೇಜ್ ಬಾಕ್ಸಸ್ ಇಡೋಣ ಅಂತ. ಅದು 12 ತರಿಸಿದ್ವಿ ಅಲ್ವಾ, 1 kg 6, 1/2 kg 6, 1 kg ಇನ್ನೂ ಸ್ವಲ್ಪ ಬೇಕು. ಸೊ ಇನ್ನೊಂದು ಸ್ವಲ್ಪ ತರಿಸ್ಬೇಕು. 1 kg ಬಾಕ್ಸಸ್ಸು ಸಾಲ್ತಾ ಇಲ್ಲ, 6. ಸೊ ತರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನಾನು ಎಲ್ಲದಕ್ಕೂ ಬರಿತಾ ಇದ್ದೀನಿ. ಒಂದು 6ಕ್ಕೆ ಫಿಲ್ ಮಾಡಿ ಇಟ್ಟಿದ್ದೀವಿ ಅಷ್ಟೇ. ಇನ್ನು ಮಿಕ್ಕಿದ್ದು ಹಾಗೆ ಇಟ್ಟಿದ್ದೀವಿ. 1/2 kg ಇನ್ನೂ ಏನೂ ತಂದಿಲ್ಲ. ಅವನು ಹಂಗೆ ಖಾಲಿ ಇಟ್ಟಿದ್ದೀನಿ. ಮೇಲ್ಗಡೆ ತಟ್ಟೆ ಸ್ಟ್ಯಾಂಡ್ ಮೇಲ್ಗಡೆ ಇಟ್ಟಿದ್ದೀನಿ. ನೋಡಿ ಮೇಲ್ಗಡೆ ಇಟ್ಟಿದ್ದೀನಿ. ಒಂದಕ್ಕೆ ಅಷ್ಟೇ ಸ್ವಲ್ಪ ಕಡಲೆ ಬೀಜನ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಅಷ್ಟೇ, ಮುಂಚೆ ಕಲರ್ ಬಾಕ್ಸ್ ಇಟ್ಟಿದ್ವಲ್ಲ, ಅವಾಗ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಈ ಗ್ಲಾಸ್ ಕಂಟೈನರ್ ಸಿಕ್ಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ, ತುಂಬ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಈ ಗೋಲ್ಡ್ ಕ್ಯಾಪ್ ಇರೋದ್ರಿಂದ, ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಅಂಟಿಸಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ಅದು. ವಾಲ್ಪೇಪರು ಅಷ್ಟೇ, ಫಸ್ಟ್ ತರಿಸಿದ್ದು ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಟೈಮ್ ತರಿಸಿದ್ದು ನನಗೇನು ಅದು ಇಷ್ಟ ಆಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾವಾಗಲೂ ರಿಟರ್ನ್ ಆಗ್ತಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಟಿಸಿದ್ದೀವಿ. ಈಗ ನೋಡಿ ಹೇಗೆ ಕಾಣ್ತಿದೆ ಅಂತ ಹಾಗೆ ಕಮೆಂಟ್ ಮಾಡಿ. ನನಗಂತೂ ಈ ಕಂಟೈನರ್ಸ್ ತುಂಬ ಇಷ್ಟ ಆಯಿತು. ಎಲ್ಲದಕ್ಕೂ ಫಿಲ್ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ. ತುಂಬ ಹೆಲ್ಪ್ ಮಾಡಿದ್ರು. ನಾನೇನಿಲ್ಲ, ಹೀಗೀಗೆ ಮಾಡಿ ಅಂತ ಹೇಳಿದೆ ಅಷ್ಟೇ. ಎಲ್ಲ ಪ್ರತಿಯೊಂದೂ ಫಿಲ್ ಮಾಡಿ ಆರ್ಗನೈಸ್ ಮಾಡಿದ್ದೆಲ್ಲ ಅವರೇನೇ. ತುಂಬ ಕಷ್ಟಪಟ್ಟು ಮಾಡಿಕೊಟ್ರು ಪಾಪ. ಹಾಗೆ ಈ ಕಾರ್ನರ್ ಶೆಲ್ಫ್ ಇದೆಯಲ್ಲ, ಇದನ್ನು ಎಷ್ಟೊತ್ತು ಟೈಮ್ ತೊಗೊಂತು ಗೊತ್ತಾ ಹಾಕೋಕ್ಕೆ. ಯಾಕಂದರೆ ಅದು ವಾಲ್ಸ್ ಇದ್ದಾವಲ್ಲ, ಅವನ್ನ ಒಂದು ಕಡೆ ಅಂಟಿಸಿದ್ರೆ ಒಂದು ಕಡೆ ಕಡಿಮೆ ಆಗೋದು. ಸೊ ಅದರಿಂದ ಅದನ್ನ ಅಂಟಿಸೋಕ್ಕೆ ತುಂಬ ಟೈಮ್ ಆಯಿತು. ಹೇಗೋ ಏನೇನೋ ಮಾಡಿ ಅಂಟಿಸಿದ್ವಿ, ಅಂಟಿಸಿ ನೇತಾಕಿದ್ವಿ.
ಇದು ಅಷ್ಟೇ ಡಬಲ್ ಟೇಪ್ ತರಿಸಿದ್ವಲ್ಲ, ಆ ಡಬಲ್ ಟೇಪು ಸ್ವಲ್ಪನೇ ಆಗಿದ್ದು, ಜಾಸ್ತಿ ಇದೆ ಅಂದ್ಕೊಂಡ್ವಿ. ಈ ಕಡೆ ಎಲ್ಲ ಆಗಲೇ ಇಲ್ಲ. ಸೊ ಲೈಟ್ ಹಾಗೆ ಬಿಟ್ಟಿದ್ದೀವಿ. ಹಾಗೆ ಅದು ಆಯಿಲ್ ಇಡ್ತೀವಲ್ಲ ಅದ್ರ ಮೇಲ್ಗಡೆ ಬಿಡೋಣ ಅಂತ ಹೇಳಿ ಅದು ಆರ್ಟಿಫಿಷಿಯಲ್ ಲೀವ್ಸು ಲೈಟೆಲ್ಲ ಹಾಕ್ತಿದ್ದಾರೆ. ಹಾಗೆ 5 ಬಂದಿದ್ವು ಆರ್ಟಿಫಿಷಿಯಲ್ ಲೀವ್ಸು. ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಇದು ಬಂದಿರಲಿಲ್ಲ, ಇನ್ನೂ ತೋರಿಸಿರಲಿಲ್ಲ. ಬಟ್ ಇವು 5 ಚೆನ್ನಾಗಿದ್ದಾವೆ. 3 ಮೇಲ್ಗಡೆ ಲೈಟ್ಗೆ ಹಾಕ್ಬಿಟ್ಟು ಇನ್ನು 2 ಎಕ್ಸ್ಟ್ರಾ ಮಿಕ್ಕಿದ್ವಲ್ಲ ಅದನ್ನ ಹಾಗೆ ವಿಂಡೋಗೆ ಅಟ್ಯಾಚ್ ಮಾಡಿದ್ವಿ. ಸ್ವಲ್ಪ ಗ್ರಾಸ್ ಮ್ಯಾಟು ಎಕ್ಸ್ಟ್ರಾ ಮಿಕ್ಕಿತ್ತು. ಸೊ ಇದ್ರ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದ್ರ ಮೇಲೆ ಇಡ್ತಾಯಿದ್ದೀವಿ. ಹಾಗೆ ಆಯಿಲ್ ಕಂಟೈನರ್ಸ್ಗೆ ಫಿಲ್ ಮಾಡಿಕೊಂಡು ನೀಟಾಗೆಲ್ಲ ಜೋಡಿಸ್ಕೋಬೇಕಲ್ಲ. ಸೊ ಅದರಿಂದ ಆಯಿಲ್ ಕಂಟೈನರ್ಸ್ ಎಲ್ಲ ಫಿಲ್ ಮಾಡಿ ಅಲ್ಲಿಗೊಂದು ಆರ್ಟಿಫಿಷಿಯಲ್ ಪಾಟ್ ಇಟ್ವಿ. ಯಾಕಂದರೆ ಸುಮ್ಮನೆ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೊಂದು ಇಟ್ವಿ. ಹಾಗೆ ಇದು ಆಯಿಲ್ ಇಟ್ಕೊಳಕ್ಕೆ ಈ ಸ್ಟ್ಯಾಂಡು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿದಾಗ ಇದು ಬಂದಿರಲಿಲ್ಲ ಇನ್ನೂ. ಮುಂಚೆ ಇನ್ನೊಂದು ಬುಕ್ ಮಾಡಿದ್ವಿ, ಅದೇನು ಅಷ್ಟು ಚೆನ್ನಾಗಿರಲಿಲ್ಲ, ಡ್ಯಾಮೇಜ್ ಆಗಿತ್ತು. ಸೊ ಅದರಿಂದ ಇದನ್ನು ಬುಕ್ ಮಾಡಿದ್ವಿ. ಇದು ಚೆನ್ನಾಗಿದೆ, ವೆಯ್ಟ್ ಕೂಡ ಇದೆ, ಹಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಆಯಿಲ್ ಕಂಟೈನರ್ಸ್ ನನಗೆ ತುಂಬ ಇಷ್ಟ ಆಯಿತು. 6 ಇದು ಬಂದಿದೆಯಲ್ಲ ಬಾಕ್ಸ್ ಟೈಪು, ಅದಂತೂ ತುಂಬ ಚೆನ್ನಾಗಿದೆ. ಪೆಪ್ಪರು, ಸಾಲ್ಟು, ಸೋಡಾ ಇದನ್ನೆಲ್ಲ ಹಾಕೋಳಕ್ಕೆ. ಹಾಗೆ ಇಲ್ಲೊಂದು ಅದನ್ನೆಲ್ಲ ಇಟ್ಟಾದ್ಮೇಲೆ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಒಂದು ಆರ್ಟಿಫಿಷಿಯಲ್ ಪಾಟ್ ಇಟ್ಟಿದ್ದೀನಿ. ಆ್ಯಂಡ್ ಟೀ ಗ್ಲಾಸು ಮತ್ತು ನೀರು ಗ್ಲಾಸಸ್ ಇಟ್ಟಿದ್ದೀನಿ. ಕೆಳಗಡೆ ಇದು ಏಂತಕ್ಕೆ ಹಾಕ್ಕೊಂಡೆ ಅಂತ ಅಂದರೆ ಇದು ಗ್ಲಾಸ್ ಐಟಮ್ಸ್ ಅಲ್ವಾ, ಏನಾದರೂ ಮಿಸ್ ಆಗಿ ಬಿದ್ದುಬಿಟ್ರೆ ಅಂತ ಅಷ್ಟೇ ಅದನ್ನು ಹಾಕ್ಕೊಂಡಿರೋದು. ಹಾಗೆ ಒಂದು ಸ್ವಲ್ಪ ಸ್ಪೂನ್ಸ್ ಇಟ್ಕೊಳಕ್ಕೆ. ಅದು ಏನಂದ್ರೆ ಗ್ಲಾಸ್ ಅಲ್ಲ, ಲಾಸ್ಟು ಒಂದು 5 years ಬ್ಯಾಕ್ ಒಂದು ಫ್ಲವರ್ದು ಪಾಟ್ ತಂದಿದ್ವಿ. ಅದ್ರದ್ದು ಫ್ಲವರೆಲ್ಲ ಕಿತ್ಕೊಂಡು ಹೋಗಿತ್ತು. ಕೆಳಗಡೆ ಮಿಕ್ಕಿತ್ತಲ್ಲ ಅದನ್ನು ಸ್ಪೂನ್ಸ್ಗೆ ಇಟ್ಟಿದ್ವಿ. ಹಾಗೆ ಇದು ಹಳೇದು ಜಗ್ಗಿತ್ತು ನೀರ್ದು, ಅದನ್ನು ಕಟ್ ಮಾಡಿಬಿಟ್ಟು ಅದರೊಳಗಡೆ ಚಾಕು, ಸಿಸರು ಎಲ್ಲ ಇಟ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ 2 ಆರ್ಟಿಫಿಷಿಯಲ್ ಪಾಟ್ ಇಟ್ಟು ಏನು ಮಾಡಿದ್ವಿ. ಹಾಗೆ ಗ್ರಾಸ್ ಮ್ಯಾಟು ಅಷ್ಟೇನೆ ಡಬಲ್ ಸೈಡ್ ಟೇಪ್ನ ಹಾಕಿ ಅಂಟಿಸೋಣ ಅಂದ್ಕೊಂಡ್ವಿ. ಅದಷ್ಟು ಕ್ಲೀನಾಗಿ ಆಗೋಲ್ಲ ಅಂತ ಹೇಳ್ಬಿಟ್ಟು ವಾಲುಕ್ಸಿದ್ವಲ್ಲ ಅದನ್ನೇ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅಂಟಿಸಿದ್ದೀವಿ. ತುಂಬ ಗಟ್ಟಿಯಾಗಿ ಕುತ್ಕೊಂತು, ನೀಟಾಗಿ ಕುತ್ಕೊಂತು. ಡಬಲ್ ಸೈಡ್ ಟೇಪ್ ಹಾಕಿದ್ರೆ ಇಷ್ಟು ಕ್ಲೀನಾಗಿ ಕುತ್ಕೊತಿರ್ಲಿಲ್ಲ ಅನಿಸುತ್ತೆ, ತುಂಬ ಚೆನ್ನಾಗಿ ಕುತ್ಕೊಂತು. ಆ್ಯಂಡ್ ಈ ಸ್ಪೂನ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇದು ಹ್ಯಾಂಗಿಂಗ್ ಬೋರ್ಡ್ಸ್ ಇದ್ದಾವಲ್ಲ, ಇವು ಅಷ್ಟೇ ಚೆನ್ನಾಗಿದೆ. ಆ ಕಡೆ 2 ಮತ್ತು ಈ ಕಡೆ 2 ಹ್ಯಾಂಗ್ ಮಾಡಿದ್ದೀವಿ. ಹಾಗೆ ಇದು ಚಾಪಿಂಗ್ ಬೋರ್ಡ್ ಇದೆಯಲ್ಲ ಅದು ಅಷ್ಟೇ ತುಂಬ ಚೆನ್ನಾಗಿದೆ. ರೌಂಡ್ ಶೇಪ್ ಇರೋದ್ರಿಂದ ಇದು ಚೆನ್ನಾಗಿದೆ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದಾರೆ. ಹಾಗೆ ಕಿಟಕಿ ಮೇಲೆ ಗ್ರಾಸ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಸ್ಟವೆಲ್ಲ ನೀಟಾಗಿ ಒರೆಸ್ಕೊಂಡು, ಶೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಡು ಈ ಥರ ಲಾಸ್ಟಲ್ಲಿ ಈ ಥರ ಔಟ್ಪುಟ್ ಬಂದಿದೆ ನೋಡಿ. ವಾಲ್ಪೇಪರು ಅಷ್ಟೇನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ನಾನು ತರಿಸಿದಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡಿದ್ದೆ. ಆ್ಯಂಡ್ ಸ್ಟೀಲ್ ಬಾಕ್ಸ್ಗಳನ್ನ ಸ್ವಲ್ಪ ಎತ್ತಿಟ್ಟಿದ್ದೀನಿ, ಒಂದು ಸ್ವಲ್ಪ ಮಾತ್ರ ಇಟ್ಟಿದ್ದೀನಿ. ತಟ್ಟೆ ಸ್ಟ್ಯಾಂಡು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. 2 ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಹಾಗೆ ಮಿಕ್ಸಿ ಇಟ್ಟಿದ್ದು ನಿಮಗೆ ತೋರಿಸ್ಲಿಲ್ಲ ಅಲ್ವಾ. ಆ್ಯಂಡ್ ವಿಡಿಯೋ ಫುಲ್ಲು ಡೀಟೇಲಾಗಿ ನಾವು ಮಾಡೋಕ್ಕಾಗಲಿಲ್ಲ ಕ್ಲೀನ್ ಮಾಡಬೇಕಾದ್ರೆ. ಯಾಕಂದರೆ ಇಲ್ಲಿ ಕ್ಲೀನ್ ಮಾಡಿಕೊಂಡು ನಾನು ವಿಡಿಯೋ ಮಾಡಬೇಕು, ಅಮ್ಮ ಕ್ಲೀನ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು. ಹಾಗೆ ಪಾಪುನು ಮಧ್ಯೆ ಎದ್ದೋಳೋನು, ಅವನಂತೂ ಅವತ್ತು ಯಾಕೋ ಮಲಗ್ತಾನೇ ಇರಲಿಲ್ಲ. ಅವನನ್ನು ನೋಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಹೇಗೋ ಕಷ್ಟಪಟ್ಟು ಆರ್ಗನೈಸ್ ಮಾಡಿದ್ದೀವಿ. ಬಟ್ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ರಿಸಲ್ಟ್ ಸಿಕ್ತು, ತುಂಬ ಖುಷಿ ಆಯಿತು. ಆ್ಯಂಡ್ ಈಗ ಮಾಡಿರೋದು ಏನಾದರೂ ಇಷ್ಟ ಆಗಿದ್ದರೆ ಆ್ಯಂಡ್ ಏನಾದರೂ ತಪ್ಪಿದರೆ ಕೂಡ ಕಮೆಂಟಲ್ಲಿ ಹೇಳಿ. ಈಗ ನೋಡಿ ಈ ಥರ ಕಾಣಿಸುತ್ತೆ. ಲೈಟ್ ಹಾಕಿದ್ರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮುಂಚೆ ಇದ್ದ ಕಿಚನ್ಗೂ ಈಗಿರೋ ಕಿಚನ್ಗೂ ಕಂಪೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ನಾವು ಈ ಥರ ಮೇಕೋವರ್ ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಇದೇ ಥರ ವೀಡಿಯೋಸ್ನ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಅದು ಆಯಿಲ್ ಬಾಟಲ್ಸ್ ಇಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದೇ ನಾನು ಹೇಳಿದ್ದೆಲ್ಲ ಡಬಲ್ ಸೈಡ್ ಟೇಪು ಖಾಲಿ ಆಯಿತು ಅಂತ ಹೇಳಿ, ಅದನ್ನು ತರಿಸೋ ತನಕ ಹಾಗೆ ಇರಲಿ ಅಂತ LED ಲೈಟ್ನ ಹಾಗೆ ಹಾಕಿದ್ದೀವಿ ಅಷ್ಟೇನೆ. ಅದು ಬಂದಮೇಲೆ ಕ್ಲೀನಾಗಿ ಹಾಕಬೇಕು. ಹೇಗೆ ಕಾಣಿಸ್ತಿದೆ? ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ? ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿದೆ. ಇನ್ಮೇಲೆ ಈ ಕಿಚನಿಂದನೇ ವೀಡಿಯೋಸ್ ಬರ್ತಾ ಇರ್ತವೆ. ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಆ್ಯಂಡ್ ನಾವು ಮಾಡಿರೋ ಕಿಚನ್ ಮೇಕ್ ಓವರ್ ಹೇಗಿದೆ ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಹಾಗೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಗ್ರೀನ್ ಆಗಿರೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅಂದರೆ ಕಿಚನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಲೈಟ್ ಕೂಡ ಅಷ್ಟೇನೆ ಚೆನ್ನಾಗಿದೆ. ಆ್ಯಂಡ್ ಈ ಕಿಚನ್ ಮೇಕ್ ಓವರ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.